ಕಲಾ ವಿಭಾಗದಲ್ಲಿ ರಾಜ್ಯದಲ್ಲಿ 4ನೇ ರ್ಯಾಂಕ್ ಪಡೆದಂತ ವಿದ್ಯಾರ್ಥಿನಿ ಹೆಸರು ಇನಿಸ್ಕಾ 594 ಅಂಕವನ್ನು ಪಡೆದಿದ್ದಾರೆ. ಇನಿಸ್ಕಾ ಕಾಡಸಿದ್ದೇಶ್ವರ ಕಾಲೇಜಿನ ವಿದ್ಯಾರ್ಥಿನಿ. ಹುಬ್ಬಳ್ಳಿಯ ಕಾಡಸಿದ್ದೇಶ್ವರ ಕಾಲೇಜಿನ ವಿದ್ಯಾರ್ಥಿನಿ ಇನಿಸ್ಕಾ ರಾಜ್ಯದಲ್ಲಿ 4ನೇ ರ್ಯಾಂಕ್ ಅನ್ನು ಪಡೆದಿದ್ದಾರೆ. ಅದು ಕಲಾ ವಿಭಾಗದಲ್ಲಿ. ಕಾಲೇಜು ಆವರಣದಲ್ಲಿ ಪ್ರಾಧ್ಯಾಪಕರ ಸಂಭ್ರಮ ಮನೆ ಮಾಡಿದ್ದಾರೆ. ಪರಸ್ಪರ ಸಿಹಿ ತಿನಿಸಿ ಸಂಭ್ರಮಾಚರಣೆಯನ್ನು ಮಾಡಿದರು. ಪಿಯುಸಿ ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ 4ನೇ ರ್ಯಾಂಕ್ ಅನ್ನು ಪಡೆದಿದ್ದಾರೆ. ಹುಬ್ಬಳ್ಳಿಯ ಕಾಡಸಿದ್ದೇಶ್ವರ ಕಾಲೇಜು ವಿದ್ಯಾರ್ಥಿನಿ ಇನಿಸ್ಕಾ ಕಾಲೇಜು ಆವರಣದಲ್ಲಿ ಪ್ರಾಧ್ಯಾಪಕರ ಸಂಭ್ರಮ ಮನೆ ಮಾಡಿದೆ. ಇನಿಸ್ಕಾ 600ರಲ್ಲಿ 594 ಅಂಕ ಪಡೆದು ರಾಜ್ಯಕ್ಕೆ 4ನೇ ರ್ಯಾಂಕ್ ಅನ್ನು ಪಡೆದಿರುವಂಥದ್ದು. ಕಾಡಸಿದ್ದೇಶ್ವರ ಕಾಲೇಜು ಪ್ರಾಧ್ಯಾಪಕರು ಪರಸ್ಪರ ಸಿಹಿ ತಿನ್ನಿಸಿ ಸಂಭ್ರಮಾಚರಣೆಯನ್ನು ಮಾಡಿದರು. ಸದ್ಯ ಇನಿಸ್ಕಾ ಬೆಂಗಳೂರಿನಲ್ಲಿ ಇರುವಂಥ ಹಿನ್ನೆಲೆಯಲ್ಲಿ ವಿಡಿಯೋ ಮುಖಾಂತರ ಕಾಲೇಜು ಆಡಳಿತ ಮಂಡಳಿಗೆ ಧನ್ಯವಾದವನ್ನು ತಿಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಸಂಭ್ರಮಾಚರಣೆ ಜೋರಾಗಿದೆ. 4ನೇ ರ್ಯಾಂಕ್ ಪಡೆದಿರುವಂಥ ಇನಿಸ್ಕಾ ಅವರ ಭಾವಚಿತ್ರವನ್ನು ನೋಡ್ತಾ ಇದ್ದೀರಾ. ಇವರು ಕಲಾ ವಿಭಾಗದಲ್ಲಿ ಸಾಧನೆಯನ್ನು ಮಾಡಿರುವಂಥದ್ದು. 600ರಲ್ಲಿ 594 ಅಂಕವನ್ನು ಗಳಿಸೋ ಮೂಲಕ ರಾಜ್ಯದಲ್ಲಿ 4ನೇ ರ್ಯಾಂಕ್ ಪಡೆದಿದ್ದಾರೆ ಇನಿಸ್ಕಾ. ಇನ್ನು ಚಿಕ್ಕೋಡಿಯ ಸರ್ಕಾರಿ ಕಾಲೇಜು ವಿದ್ಯಾರ್ಥಿನಿಯ ಸಾಧನೆಯನ್ನು ನೀವು ಗಮನಿಸಲೇಬೇಕಾಗುತ್ತೆ. ಕಲಾ ವಿಭಾಗದಲ್ಲಿ ಕಾವೇರಿ ಮಲ್ಲಾಪುರೆ ಎನ್ನುವಂಥ ವಿದ್ಯಾರ್ಥಿನಿ 594 ಅಂಕವನ್ನು ಗಳಿಸಿದ್ದಾರೆ. 594 ಅಂಕವನ್ನು ಪಡೆದಿದ್ದಾರೆ ವಿದ್ಯಾರ್ಥಿನಿ ಕಾವೇರಿ ಮಲ್ಲಾಪುರೆ. ಚಿಕ್ಕೋಡಿಯ ಸರ್ಕಾರಿ PU ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ್ದು. ಕನ್ನಡದಲ್ಲಿ 99, ಇಂಗ್ಲಿಷ್ನಲ್ಲಿ 97, ಇತಿಹಾಸದಲ್ಲಿ ಹಿಸ್ಟ್ರಿಯಲ್ಲಿ 99, ಅರ್ಥಶಾಸ್ತ್ರದಲ್ಲಿ 100, ಸಮಾಜಶಾಸ್ತ್ರ ಸೋಷಿಯಾಲಜಿಯಲ್ಲಿ 100, ಪೊಲಿಟಿಕಲ್ ಸೈನ್ಸ್ ಅಂತೇಳಿದರೆ ರಾಜ್ಯಶಾಸ್ತ್ರದಲ್ಲಿ 99 ಅಂಕವನ್ನು ಪಡೆದು ಈ ಸಾಧನೆಯನ್ನು ಮಾಡಿದ್ದಾರೆ. ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿನಿ ಕಾವೇರಿ ಮಲ್ಲಾಪುರೆಯವರ ಸಾಧನೆಯನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. 600ರಲ್ಲಿ 594 ಅಂಕ ಗಳಿಸೋದು ಅಂತ ಹೇಳಿದರೆ ಅದು ಸಣ್ಣ ಮಾತಲ್ಲ. ಆ ಸಾಧನೆಯನ್ನು ಮಾಡಿ ತೋರಿಸಿದ್ದಾರೆ ಚಿಕ್ಕೋಡಿಯ ವಿದ್ಯಾರ್ಥಿನಿ, ಚಿಕ್ಕೋಡಿಯ ಸರ್ಕಾರಿ ಕಾಲೇಜು ವಿದ್ಯಾರ್ಥಿನಿ ಕಾವೇರಿ ಮಲ್ಲಾಪುರೆ. 594 ಅಂಕವನ್ನು ಪಡೆದಿರುವಂಥದ್ದು ಕಾವೇರಿ ಮಲ್ಲಾಪುರೆ ಚಿಕ್ಕೋಡಿಯ ಸರ್ಕಾರಿ PU ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು. ನಾಗಲೇ ಹೇಳ್ತಾ ಇದ್ದೆ ಯಾವ್ಯಾವ ವಿಷಯದಲ್ಲಿ ಅಂತ ಹೇಳಿದರೆ ಯಾವ್ಯಾವ ಸಬ್ಜೆಕ್ಟ್ಗಳಲ್ಲಿ ಎಷ್ಟೆಷ್ಟು ಮಾರ್ಕ್ ತೆಗೆದಿದ್ದಾರೆ ಅಂತೇಳಿ. ಕನ್ನಡದಲ್ಲಿ 99, ಇಂಗ್ಲೀಷ್ನಲ್ಲಿ 97, ಇತಿಹಾಸ ಅಂತ ಹೇಳಿದರೆ ಹಿಸ್ಟ್ರಿಯಲ್ಲಿ 99, ಎಕನಾಮಿಕ್ಸ್ನಲ್ಲಿ 100, ಅರ್ಥಶಾಸ್ತ್ರದಲ್ಲಿ ಸಮಾಜಶಾಸ್ತ್ರದಲ್ಲಿ 100, ಇನ್ನುಳಿದಂತೆ ಪೊಲಿಟಿಕಲ್ ಸೈನ್ಸ್ನಲ್ಲಿ 99 ಅಂಕವನ್ನು ಪಡೆದು ಈ ಸಾಧನೆಯನ್ನು ಮಾಡಿದ್ದಾರೆ ಕಾವೇರಿ. ದ್ವಿತೀಯ PUC ಫಲಿತಾಂಶ ಬಂದಿರುವಂಥದ್ದು. ಸೊ ಈಗಾಗಲೇ ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಬಹಳಷ್ಟು ಸಂಭ್ರಮದಿಂದ ಕೂಡ ಇರುವಂಥದ್ದು. ಸೊ ರಾಜ್ಯಕ್ಕೆ 10ನೇ ರ್ಯಾಂಕ್ ಪಡೆದಿರುವಂತಹ ಬೆಂಗಳೂರಿನ ವಿದ್ಯಾರ್ಥಿ ನಮ್ಮ ಜೊತೆ ಇದ್ದಾರೆ, ರಿಷಿಕಾ ಅಡಿಗ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೊದಲದಾಗಿ ಕಂಗ್ರಾಟ್ಸ್. ರಿಷಿಕಾ ಅಡಿಗ, ಅಂದರೆ ಈಗಾಗಲೇ ನೀವು 10ನೇ ರ್ಯಾಂಕ್ ಪಡೆದಿರುವಂಥದ್ದು ಅದೇನು ಸುಮ್ಮನೆ ವಿಚಾರ ಅಲ್ಲ. ಎಷ್ಟು ಶ್ರಮ ಪಟ್ಟಿದ್ದೀರಾ, ಹಾಗೆ ನಿಮಗೆ ಪ್ರಮುಖವಾಗಿ ಪೋಷಕರು ಎಷ್ಟು ನಿಮಗೆ ಸಪೋರ್ಟ್ ಮಾಡಿದ್ದಾರೆ, ಹಾಗೆಯೇ ಕಾಲೇಜಿನ ಆಡಳಿತ ಮಂಡಳಿ ನಿಮಗೆ ಯಾವ ರೀತಿಯಾಗಿ ನಿಮಗೆ ಸಪೋರ್ಟ್ನೆಸ್ ಆಗಿತ್ತು? ಎಲ್ಲರೂ ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದರು. ನಮ್ಮ ತಂದೆ ತಾಯಿ ಆಗಿರ್ಬೋದು, ನನ್ನ ಅಕ್ಕ ಆಗಿರ್ಬೋದು, ಹಾಗೆ ಟೀಚರ್ಸ್ ಆಗಿರ್ಬೋದು, ಹಾಗೂ ಪ್ರಿನ್ಸಿಪಲ್ ಆಗಿರ್ಬೋದು ನನಗೆ ಬಹಳ ಸಪೋರ್ಟ್ ಮಾಡಿದರು. ಓದೋ ಕಡೆ ಅಲ್ಲ, ಬರೀ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಕೂಡ ನಾನು ಪಾಲ್ಗೊಂಡಿದ್ದೆ. ಅದಕ್ಕೂ ಕೂಡ ಅವರು ಸಹಾಯ ಮಾಡಿದರು. ಬರೀ ಓದೋದು ಒಂದೇ ಮುಖ್ಯ ಅಲ್ಲ, ಬೇರೆ ಕಡೆ ಕೂಡ ತೊಡಗಿರಬೇಕು ಅನ್ನೋ ಒಂದು ಇದರಿಂದ ನಾನು ಕೂಡ ಎಲ್ಲ ಕಡೆ ಓದೋದ್ರ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೂ ಕೂಡ ನಾನು ಪಾಲ್ಗೊಂಡಿದ್ದೆ. ಹಾಗೆ ಎಲ್ಲರೂ ಕೂಡ ನನಗೆ ಸಹಾಯ ಮಾಡಿದರು. ಎಲ್ಲ ಫ್ರೆಂಡ್ಸು ಕೂಡ ನನಗೆ ಸಪೋರ್ಟಿವ್ ಆಗಿದ್ದರು. ಎಲ್ಲರ ಜೊತೆ ಮಾತಾಡೋದಾಗಿರಲಿ ಅಥವಾ ಡಿಬೇಟ್ಸ್ ಮಾಡೋದಾಗಿರಲಿ, ಓದೋದ ಬಗ್ಗೆ ಏನೇನು ಮಾಡಬೇಕು ಏನೇನು ಬೇಕು ಅದೆಲ್ಲ ಕೂಡ ನನಗೆಲ್ಲರಿಂದ ಸಪೋರ್ಟ್ ಸಿಕ್ತು. ಎಷ್ಟು ಖುಷಿ ಆಗ್ತಿದೆ, ಮಗಳು 10ನೇ ರ್ಯಾಂಕ್ ಪಡೆದಿದ್ದಾಳೆ. ಸೊ ನಿಮ್ಮ ಪಾತ್ರ ಕೂಡ ಇಲ್ಲಿ ಬಹಳ ಮುಖ್ಯವಾದ. ಹೇಗೆ ಓದ್ತಾ ಇದ್ಲು ಮನೆಯಲ್ಲಿ? ಅವಳು ತುಂಬ ಚೆನ್ನಾಗಿ ಓದ್ತಾ ಇದ್ಲು. ಹಾಗಂಥೇಳಿ ಬರೀ ಓದ್ತಾನೇ ಇರಲಿಲ್ಲ. ಟಿ ವಿ ನೋಡ್ತಾ ಇದ್ಲು, ವಾಕಿಂಗು, ಎಕ್ಸಸೈಸಸ್ ಎಲ್ಲ ಮಾಡ್ತಾಯಿದ್ಲು, ಕೊರಿಯನ್ ಡ್ರಾಮಾ ಅವೆಲ್ಲ ನೋಡ್ತಾ ಇದ್ಲು. ಅವಳು ಅದ್ರ ಜೊತೆಗೆ ಓದ್ತಾ ಇದ್ಲು. ರಾತ್ರಿ 2 ಗಂಟೆವರೆಗೂ ಅವಳು ಪರೀಕ್ಷೆ ಸಮಯದಲ್ಲಿ ಇರ್ತಾಯಿದ್ಲು, ಎಚ್ಚರ ಇರ್ತಿದ್ಲು. ನಾನು ಹೇಳ್ತಾ ಇದ್ದೆ ಬೆಳಿಗ್ಗೆ ಎದ್ದು ನಿಂಗೆ ಕಷ್ಟ ಆಗೋಲ್ಲ ಪರೀಕ್ಷೆ ಬರೀಲಿಕ್ಕೆ ಅಂತ. ಇಲ್ಲ ನನಗೇನು ಸಮಸ್ಯೆ ಇಲ್ಲ ಅಂತ ಹೇಳ್ತಿದ್ದೆ. ಅದು ನನಗೆ ಆಶ್ಚರ್ಯ ಆಗೋದು. 2 ಗಂಟೆಗೆ ಯಾರು ಮಲ್ಕೊಂಡು ಬೆಳಿಗ್ಗೆ 6 ಗಂಟೆಗೆ ಎತ್ಕೊಂಡು ಹೋಗಿ ಪರೀಕ್ಷೆ ಬರೀತಾ ಇದ್ಲು.
ಓವರಾಲ್ ಖುಷಿ ಇದೆ. ಆದರೂ ಇನ್ನು ಸ್ವಲ್ಪ ಎಕ್ಸ್ಪೆಕ್ಟೇಷನ್ ನನಗೆ ಸ್ವಲ್ಪ ಕಡಿಮೆ ಇದೆ. ರಿವ್ಯಾಲ್ಯೂಷನ್ ಹಾಕಿ ಬರ್ಬೋದು. ಇಷ್ಟು ಪಡೆಯೋದೇ ಹೆಚ್ಚು ಸರ್, ಯಾಕಂದರೆ ಮಕ್ಕಳ ಮೇಲೆ ಒತ್ತಡನೂ ಹಾಕಬಾರ್ದು. ಬಟ್ 10ನೇ ರ್ಯಾಂಕ್ ಪಡೆದಿದ್ದಾಳೆ, ಅದೇನು ಕಡಿಮೆ ವಿಚಾರ ಅಲ್ಲ, ನಿಮಗೆ ಗೊತ್ತು. ಯಾಕಂದರೆ ಮಕ್ಕಳನ್ನು ನಾವು ಬೆಳೆಸುವಾಗ ಒತ್ತಡ ಹಾಕಲೇಬಾರ್ದು, ಹೌದಾ ಅಲ್ವಾ? ನಿಜ ಒತ್ತಡ ಏನಿಲ್ಲ. ಅವಳು ಇದಕ್ಕೆ ಕ್ಷಮತೆಗೆ ಇನ್ನೂ ಜಾಸ್ತಿ ಬಂದೇ ಬರುತ್ತೆ, ಅದು ವಿಶ್ವಾಸ ನನಗಿದೆ. ಸೊ ರಿವ್ಯಾಲ್ಯೂಷನ್ ಹಾಕಿಸ್ತೀನಿ. ಸೊ ಇನ್ನೂ ಹೆಚ್ಚಿನ ರ್ಯಾಂಕ್ ಬರ್ತಾಳೆ ಅಂತ ನನಗೆ 100ಕ್ಕೆ 100 ವಿಶ್ವಾಸ ಇದೆ. ಸರ್, ಆ್ಯಸ್ ಎ ಪ್ರಾಂಶುಪಾಲರಾಗಿ ಎಲ್ಲ ವಿದ್ಯಾರ್ಥಿಗಳ ಬಗ್ಗೆ ಏನು ಹೇಳ್ತೀರಾ? ನಿಮ್ಮ ಕಾಲೇಜಿನ ವಿದ್ಯಾರ್ಥಿ ಒಬ್ಬಳು 10ನೇ ರ್ಯಾಂಕ್ ಪಡೆದಿದ್ದಾಳೆ, ಹಾಗೆಯೇ ಪ್ರಮುಖವಾಗಿ ಕೆಲವರು ಫೇಲ್ ಆಗಿರ್ತಾರೆ. ಸೊ ಅವರಿಗೆ ಯಾವ ರೀತಿಯಾದಂತಹ ಕಿವಿ ಮಾತು ಹೇಳ್ತೀರಾ? ಯಾಕಂದರೆ ಅವ್ರಿಗೆ ಮೋಟಿವೇಶನ್ ಆಗಿ ಏನು ಹೇಳ್ತೀರಾ? ಸೊ ಫೇಲು ಪಾಸು ಇದ್ದೇ ಇರ್ತೈತೆ ಲೈಫಲ್ಲಿ. ಸೊ ಅದನ್ನು ಸಮಾನವಾಗಿ ಸ್ವೀಕಾರ ಮಾಡಬೇಕು. ಫೇಲ್ ಆಗೋದೆ ಅಂತ ಏನೋ ಮಾಡ್ಕೊಳ್ಳೋದು ಅದೆಲ್ಲ ಚೆನ್ನಾಗಿರೋದಿಲ್ಲ ಸೊಸೈಟಿನಲ್ಲಿ. ಫೇಲ್ ಆದರೆ ನೆಕ್ಸ್ಟು ಅಟೆಂಪ್ಟ್ ಇದ್ದೇ ಇರ್ತದೆ. ಅಟೆಂಪ್ಟಲ್ಲಿ ಬರೆದು ಚೆನ್ನಾಗಿ ಓದಿ ಪಾಸ್ ಆಗ್ಬೋದು. ಸೊ ಈಗಾಗಲೇ ಸೆಕೆಂಡ್ ಟೈಮ್ ಎಕ್ಸಾಮ್ ಕೂಡ ಬಿಟ್ಟಿದ್ದಾರೆ. ಸೊ ಮಕ್ಕಳನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು? ಆದಷ್ಟು ಎಲ್ಲ ಪ್ರಾಂಶುಪಾಲರಲ್ಲಿ ಕೇಳ್ಕೊಳ್ಳೋದನ್ನೇ, ಸೊ ಯಾರ್ಯಾರು ಫೇಲ್ ಆಗಿದ್ದಾರೆ ಅವ್ರನ್ನ ಪೇರೆಂಟ್ಸ್ ಜೊತೆ ಮಾತಾಡಿ, ಅವ್ರ ಫೋನ್ ನಂಬರ್ ತೊಗೊಂಡು ಆ ಫೋನ್ ನಂಬರೆಲ್ಲ ಕಲೆಕ್ಟ್ ಮಾಡಿ ಪೇರೆಂಟ್ಸು ಮತ್ತು ಸ್ಟೂಡೆಂಟ್ ಜೊತೆ ಮಾತಾಡಿಸಿ ಮತ್ತೆ ಕಾಲೇಜಿಗೆ ಕರೆಸಿ ಅವ್ರಿಗೆ ಒಳ್ಳೆ ಕೋಚಿಂಗ್ ಕೊಟ್ಟು, ಮತ್ತು ಸ್ಪೆಷಲ್ ಕ್ಲಾಸಸ್ ತುಂಬ ಸ್ಪೆಷಲ್ ಕ್ಲಾಸಸ್ ತೊಗೊಂಡು ಕೋಚಿಂಗ್ ಮಾಡಿದ್ರೆ ಅವರು ಉತ್ತಮ ಫಲಿತಾಂಶ ಪಡೆಯೋದ್ರಲ್ಲಿ ಒಳ್ಳೆಯದಾಗ್ತೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಈಗಾಗಲೇ PU ರಿಸಲ್ಟ್ ಬಂದಿದೆ. ಈಗಾಗಲೇ ಅಂದರೆ ಬಹಳಷ್ಟು ಮಂದಿ ಫೇಲ್ ಆಗಿದ್ದಾರೆ. ಅವ್ರು ಯಾರು ಕೂಡ ಕುಗ್ಗಬಾರ್ದು, ಇನ್ನೂ ಕೂಡ ಅವರಿಗೆ ಅವಕಾಶ ಇರುವಂಥದ್ದು. ಸೊ ಅವಕಾಶವನ್ನು ಮತ್ತೆ ಉಪಯೋಗಿಸ್ಕೊಂಡು ಅವ್ರು ಪಾಸಾಗಿ ಅವರ ಜೀವನವನ್ನು ಮತ್ತಷ್ಟು ಉತ್ತಮವಾಗಿಸ್ಬೋದು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.